ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಟೀ ಕುಡಿದೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಶುಗರ್ನ ಸ್ಟಾಪ್ ಮಾಡಿದ್ದೀನಿ. ಸೊ ಬೆಲ್ಲದ ಟೀನ ಜಾಸ್ತಿ ಈಗ ಪ್ರಿಫರ್ ಮಾಡ್ತಿದ್ದೀವಿ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ. ಸೊ ಹಾಗೆ ಟಿಫನ್ ಕೂಡ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸೊ ಅದನ್ನು ಕೂಡ ನಮ್ಮ ಖುಷಿಗೆ ತಿನ್ನಿಸಿ ಅವನನ್ನು ಸ್ಕೂಲಿಗೆ ಕಳಿಸ್ದೆ. ಸರಿ ಅಂತ ಹೇಳಿ ಒಂದು ಸ್ವಲ್ಪ ಹೂವು ಬಿಟ್ಟಿತ್ತು, ದಾಸವಾಳ ಹೂವು. ಆ್ಯಸ್ ಯೂಶ್ವಲ್ ನಿಮ್ಗೆ ಹೇಳಿದ್ರೆ ಅಲ್ವಾ, ತುಂಬ ಹೂವು ಬಿಡುತ್ತೆ ಅಂತ ಹೇಳಿ. ಸೊ ಹಾಗೆ ನೆನ್ನೆ ಹಾಕಿರೋ ಹೂವು ಎಲ್ಲ ಇನ್ನೂ ಫ್ರೆಶ್ಶಾಗಿ ಹಾಗೆ ಇತ್ತು. ಸೊ ಅದಕ್ಕೆ ಅದನ್ನು ಯಾವುದನ್ನು ನಾನು ತೆಗೆಯೋದಕ್ಕೆ ಹೋಗಿಲ್ಲ. ಬರೀ ದಾಸವಾಳದ ಹೂವು ಬಾಡಿತ್ತು ಅಂತ ಮಾತ್ರ ದಾಸವಾಳದ ಹೂವನ್ನ ಎಲ್ಲರೂ ತೆಗೆದು ಮತ್ತೆ ಇನ್ನೊಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ದಾಗಿ ಬಿಟ್ಟಿರೋವಂಥ ದಾಸವಾಳನ ತೊಗೊಂಡು ಬಂದು ಇಟ್ಕೊಂಡೆ. ನೀವು ಇನ್ನೂ ನೋಡ್ತಿರ್ಬೋದು, ತುಂಬಾ ಫ್ರೆಶ್ ಇದೆ. ಸೊ ಇನ್ನು ಸ್ವಲ್ಪ ಎಲ್ಲ ಮಗ್ಗಿತ್ತು, ಅದರಿಂದ ಇನ್ನೂ ಚೆನ್ನಾಗಿದೆ ಹೂವು ಅನಿಸುತ್ತೆ, ಇನ್ನು ಚಾಮಂತಿಗೆ ಎಲ್ಲನೂ. ಸೊ ಸರಿ ಅಂತ ಹೇಳಿ ಸೈಟ್ ಹತ್ರ ಹೋಗಿ ಬರೋಣ. 4-5 ದಿನ ಆಗಿತ್ತು, ಏನು ಕೆಲಸ ಮಾಡ್ತಿದ್ದಾರೆ 3 ಬಿಲ್ಡಿಂಗಲ್ಲೂ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಹೋಗಿ ಸೈಟ್ ಹತ್ರ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಸೊ ಇಲ್ಲಿ ನೋಡ್ಬೋದು, ಇದು ಈಗ ಅದು ತೋರಿಸಿದ್ನಲ್ವ, ಸೊ ಅಲ್ಲಿ ಯಾರೂ ಇಲ್ಲ ಇಷ್ಟೊತ್ತಿನಲ್ಲಿ. ಬಟ್ ಸಾಯಂಕಾಲ ಒಂದು 4 ಗಂಟೆಗೆ ನೀವು ಬಂದು ನೋಡಿದರೆ ಮಿನಿ ಜಾತ್ರೆ ಅಂತಲೇ ಹೇಳ್ಬೋದು. ಅಷ್ಟು ಜನ ಇರ್ತಾರೆ ಮತ್ತು ಅಷ್ಟು ಜನ ತರಕಾರಿನ ಇಟ್ಕೊಂಡು ಮಾಡ್ತಿರ್ತಾರೆ. ಸೊ ಇಲ್ಲಿ ಸೈಟ್ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಿದ್ರೆ, ಇದು ಏನಂತ ಕರೀತಾರೆ ಗೊತ್ತಿಲ್ಲ, ಬಟ್ ಇದು ಎಲ್ಲ ಕಡೆ ಜಾಸ್ತಿ ಇರುತ್ತೆ ಅಂತ ಗೊತ್ತು. ಬಟ್ ಇದೇನು ಅಂತ ಗೊತ್ತಿದ್ರೆ ಹೆಸರನ್ನ ಕಮೆಂಟ್ ಮಾಡಿ. ಸೊ ಹಾಗೆ ಇಲ್ಲಿ ನಾವು ಬಂದಿರೋದು ನೋಡಿ, ಅವರು ಪೇಂಟ್ ಅವರು ಟೀ ತರಿಸಿದ್ರು. ಸರಿ ಅಂತ ಹೇಳಿ ಟೀ ಕೂಡ ಕುಡ್ಕೊಂಡು ಮತ್ತೆ ಮನೆಗೆ ಬಂದು ಖುಷಿ ಅಂತೀನಿ, ಚಿನ್ನಕ್ಕೆ ಸ್ನಾನ ಮಾಡಿಸಿ ಅವನಿಗೂ ಕೂಡ ಸರಿ ಮಾಡಿದೆ. ಹಾಗೆ ಸಾಯಂಕಾಲ ಆಗಿತ್ತು, ಹಂಗೂ ಹಿಂಗೂ ಅಂತ ಹೇಳಿ ಅಡುಗೆ ಮನೆ ಎಲ್ಲ ಒಂದೊಂದು ಸರಿ ಅದೇನೋ ಕ್ಲೀನ್ ಆಗಿದ್ರು ನಂಗೆ ಓಸಿಡಿ ಅನಿಸುತ್ತೆ. ಕ್ಲೀನ್ ಆಗಿದ್ರು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಯಾರಾದರೂ ನೋಡಿದ್ರೆ ಏನು ಈ ಥರ ಕ್ಲೀನಾಗಿದ್ರು ಕ್ಲೀನ್ ಮಾಡ್ಕೊತಾನೆ ಇರ್ತಾಳೆ ಅಂತ ಅಂದ್ಕೊತಾರೆ. ಅದೇನೋ ಅಡುಗೆ ಮಾಡಬೇಕಾದ್ರೇ ಒಡಿಸ್ತಾನೇ ಇರ್ತೀನಿ, ಗೊತ್ತಿಲ್ಲ ಅದು ಯಾಕೆ ಅಂತ. ಸರಿ ಅಂತ ಹೇಳಿ ಊರಿಂದ ತಂದಿರೋ ಮ್ಯಾಂಗೋಸ್ ಡೈಲಿ 4, 5, 6 ಆ ಥರ ಹಣ್ಣು ಆಗ್ತಾನೆ ಇತ್ತು. ಸರಿ ಅಂತ ಹೇಳಿ ಪಕ್ಕದಲ್ಲಿ ಒಂದು ಸ್ವಲ್ಪ ಜನ ಮೇಲೆ ಎಲ್ಲ ಹುಡುಗರು ಪಿ ಜಿಗಿದ್ದಾರಲ್ಲ, ಸೊ ಹಾಗೆ ಮನೆ ಕಟ್ಟೋರಿಗೆಲ್ಲ ಒಂದು ಅಷ್ಟು ಕೊಟ್ಬಿಡ್ತಾಯಿದ್ದೆ ಹಣ್ಣಾಗೋದೆಲ್ಲ ನೋಡಿಕೊಂಡು. ಸರಿ ಅಂತ ಹೇಳಿ ನಾನು ಒಂದು ಹಣ್ಣಾಗಿತ್ತಲ್ವ, ಸೊ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಿದ್ದೆ. ನಿಜ ಹೇಳ್ತೀನಿ, ಊರಲ್ಲಿ ಮರ ಇದೆ, ಅಲ್ಲಿಂದ ಕಿತ್ತು ಕಳಿಸಿರೋದು, ಇದು ಹಣ್ಣಾಗಿದೆ. ಹೆಂಗಿರುತ್ತಂದರೆ ನಿಜ ಹೇಳ್ತೀನಿ, ಸಖತ್ತಾಗಿರುತ್ತೆ ಹಣ್ಣು ಮಾತ್ರ, ಸೂಪರಾಗಿರುತ್ತೆ. ಸೊ ಅದನ್ನೊಂದು ಸ್ವಲ್ಪ ವೆರೈಟಿಯಾಗಿ ಕಟ್ ಮಾಡಿ ತೋರಿಸೋಣ ಅಂತ ಹೇಳಿ ಒಂದು ಸ್ವಲ್ಪ ವೆರೈಟಿಯಾಗಿ ಕಟ್ ಮಾಡಿ ತೋರಿಸಿದ್ದೀನಿ. ನೋಡ್ತಿರ್ಬೋದು ಹೆಂಗೆ ಕಟ್ ಮಾಡಿದ್ದೀನಿ ಅಂತ. ಸಖತ್ತಾಗಿ ಬಂದಿದೆಯಲ್ಲ, ನಿಜ ಹೇಳ್ತೀನಿ. ಹಂಗಂಗೆ ಸ್ಪೂನ್ ತೊಗೊಳೋದು, ಆ ಥರ ಕಟ್ ಮಾಡಿದ್ದೀನಲ್ಲ ಒಂದು ಸ್ವಲ್ಪ ಡಿಸೈನ್ ಆಗಿ, ಸೊ ಅದನ್ನೆಲ್ಲ ಕಿತ್ಕೊಂಡು ತಿನ್ನೋದು ನಿಜವೇ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜ ಹೇಳ್ತೀನಿ, ಒಬ್ರು ಯಾರಾದರೂ ಒಂದು ಹಣ್ಣು ಫುಲ್ಲು ತಿಂದರೆ ನಿಜ ಹೇಳ್ತೀನಿ ಹೊಟ್ಟೆ ತುಂಬೋಗುತ್ತೆ, ಹಸಿವಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಮ್ಯಾಂಗೋ ಇರುತ್ತೆ ಅದರೊಳಗಡೆ, ಸಿಪ್ಪೆ ಕಡಿಮೆ, ಒಳಗಡೆ ಜಾಸ್ತಿ ಇರುತ್ತೆ ಅದು. ಸೊ ನಂಗೆ ಆ್ಯಕ್ಚುಲಿ ಓಟೆ ಅಂದರೆ ಇಷ್ಟ, ಅದನ್ನ ತಿನ್ನೋದು ಒಂಥರ ಮಜಾ ಅನಿಸುತ್ತೆ, ಮೂತಿಗೆ ಮುಖಕ್ಕೆ ಎಲ್ಲ ಮೆಚ್ಚಿಸ್ಕೊಂಡು ತಿನ್ನೋದು. ಸರಿ ಅಂತ ಹೇಳಿ ನಾನು ಫುಲ್ ಒಂದು ಮ್ಯಾಂಗೋನ ಖಾಲಿ ಮಾಡಿದ್ದೀನಿ. ಹೇಳಬೇಕು ಅಂತಂದರೆ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದಿತ್ತು. ಆಲ್ಮೋಸ್ಟ್ ಖಾಲಿ ಆಗಿದೆ. ಅಮ್ಮಗೆ ಹೇಳಿದ್ದೀನಿ, ಇನ್ನೂ ಗಿಡದಲ್ಲಿ ಏನಾದರೂ ಇದ್ದರೆ ಕಳಿಸಮ್ಮ, ಜಾಸ್ತಿ ಕಳಿಸ್ಬೇಡ, ಒಂದು 10 ಕಾಯಿ ಕಳಿಸು ಅಂತ ಹೇಳಿದ್ದೀನಿ. ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಮ್ಮ ನೋಡ್ತೀನಿ ಅಂತಲೇ ಹೇಳಿದ್ದಾರೆ, ನೋಡಬೇಕು. ಸೊ ಸರಿ, ಸೂಪರಾಗಿತ್ತು. ನೆಕ್ಸ್ಟ್ ಅಪ್ಪ MG ಗಾರ್ಡನ್ಗೆ ಬಂದಿದ್ದೀನಿ, ಬರ್ತೀರಾ, ಮಗು ನೋಡಬೇಕು ಬಾ ಅಂತ ಫೋನ್ ಹಾಕಿದ್ರು. ಅಷ್ಟರೊಳಗಡೆ ಖುಷಿ ಕೂಡ ಸ್ಕೂಲಿಂದ ಬಂದು ಆಟ ಆಡ್ತಾಯಿದ್ದ. ಸರಿ ಅಂತ ಬೆಳಗ್ಗೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಇನ್ನೊಂದ್ಸಲಿ ಬಾ ಏನು ಅಂತಂದರು. ಸರಿ ಅಂತ ಹೇಳಿ ಮತ್ತೆ ಇವನ್ನ ಕರ್ಕೊಂಡು, ಖುಷಿ ಕೂಡ ಎಲ್ಲೂ ಹೋಗಿರ್ಲಿಲ್ವಲ್ಲ, ಸೊ ಅವನ್ನಾದ್ರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಊರಿಂದ ಕ್ಲಿಪ್ಪು, ಊರಲ್ಲಿ ದ್ರಾಕ್ಷಿ ಬಿಟ್ಟಿತ್ತು, ಇನ್ನೂ ಕಟ್ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ 2 ಗೊನೆ ಮಾತ್ರ ನಾನು ಕಿತ್ಕೊಂಡಿದ್ದೆ ಊರಿಗೆ ತೊಗೊಂಬರೋಣ ಅಂತ. ಸೊ ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ. ಸೊ ಹಂಗೂ ಹಿಂಗೂ ಎಲ್ಲ ಮುಗಿಸ್ಕೊಂಡು ಬಂದು ಸಾಯಂಕಾಲ ಆಗಿದ್ದು. ಸಾಯಂಕಾಲ ಆ್ಯಸ್ ಯೂಶ್ವಲ್ ಮಗುಗೆ ಹೇಳ್ಕೊಡ್ಬೇಕಿತ್ತು, ಸೊ ಅವ್ನಿಗೆ ಹೇಳ್ಕೊಟ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.